ಹಾಯ್ ಹಲೋ ನಮಸ್ತೆ. ಇವತ್ತು ನಾನೊಂದು ಬ್ಯೂಟಿಫುಲ್ ಆದ ಒಂದು ಲೇಔಟ್ನಲ್ಲಿರುವಂತಹ 7.5 ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದ ಒಂದು 1200 ಸ್ಕ್ವೇರ್ ಫೀಟ್ ಮನೆ. ಓಕೆ, ಸಿಟ್ಔಟ್ ಸೇರಿ 1300 ಸ್ಕ್ವೇರ್ ಫೀಟ್ ಇದೆ. ಮೊದಲು ಮನೆ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ಕಾಣ್ಬೋದು ಸ್ನೇಹಿತರೆ, ನಿಮಗೆ ಮನೆಯ ಫ್ರಂಟ್ ಸೈಡಲ್ಲಿ ತೋರಿಸೊಮ್ಮೆ. ಓಕೆ, ಮನೆಯ ಫ್ರಂಟ್ ಸೈಡಲ್ಲೇ ಕಾಂಕ್ರೀಟ್ ರಸ್ತೆ ಇದೆ ಆಯಿತಾ. ಮನೆ ಫ್ರಂಟ್ ಸೈಡಲ್ಲೇ ಮೇನ್ ರೋಡಿಂದ ಎಷ್ಟಿದೆ? 150 ಮೀಟ್ರ್ ಅಲ್ಲ? ಓಕೆ, 200 ಹೇಳ್ತೇನೆ. ಓಕೆ, ಮೇನ್ ರೋಡಿಂದ ಮಡಿಕೇರಿ ಮೈಸೂರು ಹೈವೇ, ಓಕೆ, ಕಲ್ಲಾರ್ಪೆ ಅಂತ ಹೇಳ್ತಾರೆ ಅಲ್ಲಿ. ಕಲ್ಲಾರ್ಪೆಯ ಮೇನ್ ರೋಡಿಂದ ಬರೀ 200 ಮೀಟರ್ ಇರೋದಷ್ಟೇ. ಸುತ್ತಲೂ ಕಾಂಪೌಂಡ್ ಇದೆ ನೋಡಿ. ಓಕೆ, ಹಾಗೆಯೇ ಒಂದು ಬ್ಯೂಟಿಫುಲ್ ಆದ ಗೇಟ್ ಕೂಡ ಇದೆ. ಬನ್ನಿ, ಮನೆಯ ಮುಂಭಾಗದಲ್ಲಿ ಕಂಪ್ಲೀಟಾಗಿ ಇಂಟರ್ಲಾಕ್ ಹಾಕಿದ್ದಾರೆ ನೋಡಿ. ಓಕೆ, ಹಾಗೆಯೇ ಗಾರ್ಡನ್ ವಿಷಯಕ್ಕೆ ಬರೋದಾದರೆ ಚಂದ ಚಂದವಾದ ಹೂ ಗಿಡಗಳಿವೆ. ಹಾಗೆಯೇ ತೆಂಗು ಎಷ್ಟಿದೆ ಸರ್? ಓಕೆ, 2 ತೆಂಗಿದೆ ಆಯಿತಾ. ಓಕೆ, ಇನ್ನು ಸ್ಟಾರ್ಟ್ ಆಗಿದೆ ಅಷ್ಟೇ, ಫಲ ಕೊಡಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಒಮ್ಮೆ ತೆಂಗು ತೋರಿಸಿ, ಕವರ್ ಮಾಡಿ ಇದೆಲ್ಲ. ಓಕೆ, ಬನ್ನಿ. ಅಡಿಕೆ ಮರ ಕೂಡ ಇದೆ, ಅದನ್ನು ತೋರಿಸಿ ಬನ್ನಿ. ಓಕೆ, ಮನೆ ಸುತ್ತಲೂ ತೋರಿಸಿ, ನಾವು ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೇವೆ ಇಲ್ಲಿ ನೋಡಿ. ಓಕೆ, ಒಂದು 4-5 ಅಡಿಕೆ ಮರ ಕೂಡ ಇದೆ ಇಲ್ಲಿ. ಓಕೆ, ಯಾವ ದಿಕ್ಕಿಗಿದೆ ಮನೆ? ಪೂರ್ವಕ್ಕೆ. ಓಕೆ, ಪೂರ್ವ ದಿಕ್ಕಿಗೆ ಇರುವಂತಹ ಮನೆ. ಓಕೆ, ಪೂರ್ವ ಪಶ್ಚಿಮ ದಕ್ಷಿಣ. ಓಕೆ, ದಕ್ಷಿಣ ಎತ್ತರ ಇದೆ, ಉತ್ತರ ತಗ್ಗಿದೆ. ಒಂದು ವಾಸ್ತು ಪ್ರಕಾರನೇ ಇರುವಂಥ ಮನೆ. ಓಕೆ, 100% ಇದೆ ವಾಸ್ತು ಇದು. ಇನ್ನು ಇಲ್ಲಿ ನೋಡಿ, ತುಳಸಿ ಕಟ್ಟೆ ಕೂಡ ಇದೆ. ತುಂಬ ಸಮೃದ್ಧಿಯಾಗಿ ಇರುವಂತಹ ಗಿಡ ಇದೆ ಇದರಲ್ಲಿ. ಓಕೆ, ವಾಸ್ತು ಪ್ರಕಾರ ಇದು ಒಳ್ಳೆಯ ಲಕ್ಷಣ ಅಂತ ಹೇಳ್ತಾರೆ. ಓಕೆ, ಇನ್ನೂ ಒಂದು ಕಾರ್ ಪೋಚ್. ಓಕೆ, ಈ ಮನೆಯ ಕಾರ್ ಪಾರ್ಕಿಂಗ್ ಏನಿದೆ, ಒಂದು ಕಾರ್ ಹಾಗೂ ಒಂದು ಬೈಕ್ ನಿಲ್ಲಿಸೋ ಸ್ಪೇಸ್ ಇದೆ ಇಲ್ಲಿ. ನಂತರ ನಿಮಗೆ ನಾನು ತೋರಿಸ್ತಾ ಇರುವಂಥದ್ದು ಈ ಮನೆಯ ಸಿಟ್ಔಟ್. ಓಕೆ, ಕಂಪ್ಲೀಟ್ ಗ್ರಾನೈಟ್ ಹಾಕಿ ಮಾಡಿದಂತಹ ನೆಲ ಇದು, ಸಿಟ್ಔಟ್ ನೆಲ. ಓಕೆ, ಹಾಗೆಯೇ ಇಲ್ಲಿ ಸುತ್ತಲೂ ಗ್ರಿಲ್ ಹಾಕಿದ್ದಾರೆ ನೋಡಿ, ಸ್ಟೀಲ್ ಗ್ರಿಲ್ ಹಾಕಿದ್ದಾರೆ. ಇನ್ನು ಸಿಟ್ಔಟ್ನ ಗೋಡೆ ನೋಡೋದಾದರೆ ಎಂಬೋಸಿಂಗ್ ಟೈಲ್ಸ್ ಹಾಕಿದ್ದಾರೆ ನೋಡಿ. ಇದೆಂಥ ಕಲ್ಲಲ್ಲ, ಇದು ಸ್ಟೋನ್ ಇದೆಲ್ಲ. ಓಕೆ, ಸ್ಟೋನ್ನಲ್ಲಿ ಡಿಸೈನ್ ಮಾಡಿದಂಥ ಟೈಲ್ಸ್ ಹಾಕಿದ್ದಾರೆ. ಓಕೆ, ತುಂಬ ಚೆನ್ನಾಗಿದೆ. ಹಾಗೆಯೇ ಇನ್ನು ಮೇನ್ ಡೋರ್ ಬಗ್ಗೆ ಮಾತನಾಡೋದಾದರೆ, ಯಾವುದು ಹಲಸಿಂದ ಇದು ಅಲ್ಲ, ಹಲಸಿನ ಮರದಿಂದ ಮಾಡಿದಂತಹ ಡೋರ್. ಓಕೆ, ಹಾಗೆಯೇ ಫ್ರಂಟ್ ಒಂದು ವಿಂಡೋ ಇದೆ. ಇದು ಯಾವುದು ಸರ್? ಸಿಮೆಂಟಾ? ಓಕೆ, ಸಿಮೆಂಟ್ ದಾರದ ಕಿಟಕಿದು ಮತ್ತು ಮರ, ಇದು ಮರದ್ದು. ಓಕೆ, ಬನ್ನಿ ಸ್ನೇಹಿತರೆ, ಇನ್ನು ಮನೆಯ ಒಳಾಂಗಣ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ ಕಾಣ್ಬೋದು. ಓಕೆ, ವಿಶಾಲವಾದ ಲಿವಿಂಗ್ ಸ್ಪೇಸ್. ಓಕೆ, ಅರೌಂಡ್ 12-16 ಇದೆಯಾ ಅಂತಾರ ಸೈಜ್? ಇದು 20-10 ಅಂತ ಇರ್ತದೆ. ಹಾಗೆ 20-10 ಇದೆಯಾ? ಓಕೆ, 20-10 ಸೈಜ್ನಲ್ಲಿರುವಂತಹ ಒಂದು ಲಿವಿಂಗ್ ಏರಿಯಾ. ಓಕೆ, 2 ವಿಂಡೋ ಬಂದಿದೆ ಇದರಲ್ಲಿ. ಓಕೆ, ತುಂಬ ಬೆಳಕು ಒಳಗೆ ಬರುವಂತಹ ಎಲ್ಲ ವ್ಯವಸ್ಥೆ ಇಲ್ಲಿದೆ. ಸುತ್ತಲೂ ತೋರಿಸಿ ಆಯಿತಾ. ಓಕೆ, ನೆಕ್ಸ್ಟ್ ಇಲ್ಲಿಂದ ಎಡಬದಿಗೆ ತಗೊಂಡ್ರೆ ಇದು ಡೈನಿಂಗ್ ಹಾಲ ಅಲ್ಲ, ಡೈನಿಂಗ್ ಸ್ಪೇಸ್ ಅಲ್ಲ. ಲೆಫ್ಟ್ ತಗೊಂಡ್ರೆ ಡೈನಿಂಗ್ ಸ್ಪೇಸ್ ಇದೆ. ಓಕೆ, ಇದು ಒಂದು ಅರೌಂಡ್ 10x10 ಇದೆಯಾ ಅಲ್ಲ, 10x10 ಸೈಜ್ನಲ್ಲಿದೆ. ಹಾಗೆಯೇ ಒಂದು ವಿಂಡೋ ಇದೆ ಇಲ್ಲಿ. ಓಕೆ, ವಾಶ್ ಬೇಸಿನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ಮುಂದೆ ಹೋದರೆ, ಇಲ್ಲಿಂದ ಲೆಫ್ಟ್ಗೆ ಹೋದರೆ ಕಿಚನ್, ಮುಖ್ಯ ಕೋಣೆ ಅಂತೇಳಿ ಹೇಳ್ಬೋದು. ಓಕೆ, ತುಂಬ ಬ್ಯೂಟಿಫುಲ್ಲಾಗಿ ಅಚ್ಚುಕಟ್ಟಾಗಿರುವಂಥ ಒಂದು ಕಿಚನ್. ಓಕೆ, ಕಿಚನ್ ರ್ಯಾಕ್ ಆಗಿರ್ಬೋದು, ಕಂಪ್ಲೀಟ್ ಗ್ರಾನೈಟಲ್ಲಿ ಮಾಡಿದ್ದಾರೆ. ಹಾಗೆಯೇ ಡ್ರಾಯರ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಎಲ್ಲ ಬಾಕ್ಸಸ್ಸಲ್ಲಿ ಇದೆ ನೋಡಿ. ಓಕೆ, ಬನ್ನಿ. ನೆಲ ಕಂಪ್ಲೀಟಾಗಿ ಟೈಲ್ಸ್ ಹಾಕಿದ್ದಾರೆ ಆಯಿತಾ ನೆಲಕ್ಕೆ. ಓಕೆ, ಇನ್ನು ನಾವು ಎಂಟ್ರಿ ಆಗ್ತಾ ಇರುವುದು ಬೆಡ್ರೂಮ್ಗಳಿಗೆ. ಓಕೆ, ಇಲ್ಲಿ ಬಲಬದಿಗೆ ತೊಗೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ. ಓಕೆ, ಬನ್ನಿ, ತುಂಬ ಸ್ಪೇಷಿಯಸ್ ಆದ ಒಂದು ಬೆಡ್ರೂಮ್ ಅಂತಲೇ ಹೇಳ್ಬೋದು.
ಎಷ್ಟಿದೆ ಸರ್ ಸೈಜ್ ಇದು? 12 ಇರ್ಬೋದು. 12 ಅಲ್ಲ, 12-10? 10. ಓಕೆ, 12-10 ಸೈಜ್ನಲ್ಲಿ ಅತ್ಯವಶ್ಯಕವಾದ ಸ್ಪೇಸ್ ಇರುವಂತಹ ಒಂದು ಬೆಡ್ರೂಮ್ ಅಂತ ಹೇಳ್ಬೋದು. ಓಕೆ, ಮತ್ತು ಇದಕ್ಕೆ ಎಲ್ಲ ವ್ಯವಸ್ಥೆಗಳು ಆಗಿದೆ. ಇದು ವಾರ್ಡ್ರೋಬ್ ಅಲ್ಲ? ವಾರ್ಡ್ರೋಬ್ ಅಲ್ಲಿ ಇದೆ ನೋಡಿ, ವಾರ್ಡ್ರೋಬ್ ಇದೆಲ್ಲ ಫಿಕ್ಸ್ಡ್ ಅಲ್ಲ, ಅದು ಫಿಕ್ಸ್ಡ್ ವಾರ್ಡ್ರೋಬ್. ಓಕೆ, ಹಾಗೆ ಇಲ್ಲಿ ಒಂದು ವಿಂಡೋ ಬಂದಿದೆ ನೋಡಿ. ಮತ್ತು ಇಲ್ಲಿ ಅಟ್ಯಾಚ್ ಇದೆ ಇದು. ಇದು ಅಟ್ಯಾಚ್ಡ್ ಬಾತ್ರೂಮ್. ಓಕೆ, ಓಕೆ, ಇನ್ನು ನಾವು ಎರಡನೇ ಬೆಡ್ರೂಮ್ ಅನ್ನು ತೋರಿಸ್ತಾ ಇದ್ದೇವೆ, ಬನ್ನಿ. ಇಲ್ಲಿ ವಿಶೇಷ ಏನಂದರೆ 2 ಬೆಡ್ರೂಮ್ ಕೂಡ ತುಂಬ ಜಾಗ ಇದೆ, ಆಯಿತಾ, ತುಂಬ ಸ್ಪೇಸ್ ಇದೆ. ಇದು ಕೂಡ ಅರೌಂಡ್ 10-12 ಸೈಜ್ನಲ್ಲಿ ಇದೆ. ಹಾಗೆಯೇ ಇಲ್ಲೂ ಕೂಡ ಒಂದು ವಿಂಡೋ ಇದೆ. ಓಕೆ, ಹಾಗೆ ಇದು ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಅಲ್ಲ, ಇಲ್ಲೂ ಹಾಗೆ ಇಲ್ಲಿ ಫಿಕ್ಸ್ಡ್ ವಾರ್ಡ್ರೋಬ್ ಇದೆ. ಓಕೆ, ಇದು ಕೂಡ ಒಂದು ತೋರಿಸಿ. ಓಕೆ, ರೈಟ್ ಆಗಿ ಈ ಬೆಡ್ರೂಮ್ ಕೂಡ ಅಟ್ಯಾಚ್ಡೇ ಆಗಿದೆ. ಇನ್ನು ನಾವು ಹೊರಗಡೆ ವರ್ಕ್ ಏರಿಯಾ ಏನು ಇದೆ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ, ಬಟ್ಟೆ ಹೋಗಿ ಎಲ್ಲ ಶೀಟ್ ಹಾಕಿ ಮಾಡಿದ್ದಾರೆ ನೋಡಿ. ಅದೆಂತ ಇದು ಸಪ್ರೇಟಾ ಟಾಯ್ಲೆಟ್? ಅದು ಟಾಯ್ಲೆಟ್. ಇಲ್ಲೊಂದು ಹೊರಗಡೆ ಒಂದು ಸಪ್ರೇಟ್ ಟಾಯ್ಲೆಟ್ ಇದೆ ನೋಡಿ. ಮತ್ತು ಬಟ್ಟೆ ಹೋಗಿ ವ್ಯವಸ್ಥೆ ಎಲ್ಲ ಇಲ್ಲಿ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಹೋಗೋಕ್ಕೆ ಇಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ. ಬನ್ನಿ ಟೆರೆಸ್ ಮೇಲೆ ಹೋಗಿ ಬರುವ. ಟೆರೆಸ್ ಮೇಲೆ ಕಂಪ್ಲೀಟಾಗಿ ಶೀಟ್ ಹಾಕಿದ್ದಾರೆ, ಆಯಿತಾ. ಓಕೆ, ಈ ಮನೆ ಕೆಳಗಡೆ ಅಷ್ಟೇನು ಬಿಸಿ ಇರಲಿಕ್ಕಿಲ್ಲ, ಯಾಕಂದರೆ ಮೇಲ್ಗಡೆ ಶೀಟ್ ಹಾಕಿದ್ದಾರೆ. ಹಾಗೆಯೇ ಇಲ್ಲಿ ಬೇಕಾದರೆ ಎಕ್ಸ್ಟ್ರಾ ಕೋಣೆಗಳನ್ನು ಕೂಡ ಇನ್ನೂ ತೆಗಿಬೋದು, ಅಷ್ಟು ಸ್ಪೇಸ್ ಇದೆ ಇಲ್ಲಿ. ಅಥವಾ ಏನಾದರೂ ಫಂಕ್ಷನ್ ಮಾಡಲಿಕ್ಕೆ ಎಲ್ಲದಕ್ಕೂ ಯೂಸ್ ಮಾಡಬಹುದಾದಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಓಕೆ, ಒಂದು ವ್ಯೂ, ಕಂಪ್ಲೀಟ್ ಒಂದು ವ್ಯೂ ತೋರಿಸಿ, ಆಯಿತಾ. ಸುತ್ತಲೂ ಮನೆಗಳಿವೆ, ಆಯಿತಾ. ಸೂಪರ್ ಆಗಿದೆ, ಆಯಿತಾ, ನೀಟಾಗಿದೆ ಅಷ್ಟೇ. ವೆಲ್ ಫರ್ನಿಶ್ಡ್ ಮನೆ ಅಂತಲೇ ಹೇಳ್ಬೋದು. ಬೆಲೆ ಬಂದುಬಿಟ್ಟು ಇದಕ್ಕೆ 62 ಲಕ್ಷ ರೂಪಾಯಿ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಸ್ವಲ್ಪ ಜಾಸ್ತಿ ಏನಿಲ್ಲ. ನಿಮಗೆ ಈ ಮನೆ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಕೆಳಗೆ ನಂಬರ್ ಏನು ನೀಡಿದೆ ಅದಕ್ಕೆ ಕರೆ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಡೈರೆಕ್ಟ್ ಓನರ್ದೇ ನಂಬರ್ ಕೊಡ್ತಾ ಇದ್ದೇನೆ. ಓಕೆ, ಡೈರೆಕ್ಟ್ ಕಾಲ್ ಮಾಡಿ ನಿಮಗೆ ವಿಚಾರಿಸ್ಬೋದು. ಇದು ಲೊಕೇಶನ್ ಬಂದುಬಿಟ್ಟು ಪುತ್ತೂರಿನಿಂದ ಎಷ್ಟಿದೆ? ಒಂದು 150 ಮೀಟರ್ ಅಷ್ಟೇ, ಕಲ್ಲರ್ಪೆ, ಒಂದು 4.25 ಕಿಲೋಮೀಟ್ರ್. ಪುತ್ತೂರು ಸಿಟಿಯಿಂದ 4.25 ಕಿಲೋಮೀಟರ್, ಸುಳ್ಯ ರಸ್ತೆಯಲ್ಲಿ 4.25 ಕಿಲೋಮೀಟರ್ ಬಂದರೆ ಅಲ್ಲಿ ಪಾಪ್ಯುಲರ್ ಬ್ರೆಡ್ ಫ್ಯಾಕ್ಟ್ರಿ ಇದೆ ನೋಡಿ, ಅದರ ಪಕ್ಕದಲ್ಲಿರುವಂಥ ರಸ್ತೆಯಿಂದ ಈ ಲೇಔಟಿಗೆ ಬಂದರೆ ಆಯಿತು. ಲೇಔಟ್ ಹೆಸರಿಂದ ಜೆ ಕೆ ಲೇಔಟ್. ಓಕೆ, ಜೆ ಕೆ ಲೇಔಟ್ನಲ್ಲಿರುವಂತಹ ಈ ಮನೆ ಇಂಟ್ರೆಸ್ಟ್ ಇದ್ದವರು ತಕ್ಷಣ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಹಾಗೆಯೇ ಈ ರೀತಿಯಾದಂತಹ ಮಾರಾಟದ ಮನೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ನಿಮ್ಮ ಮನೆ ಅಥವಾ ಜಾಗ ಮಾರಾಟಕ್ಕಿದೆ ನನಗೆ ತಿಳಿಸಿ. ಥ್ಯಾಂಕ್ ಯು.